ಐರನ್ ಡಿಫಿಷಿಯನ್ಸಿ, ಕಬ್ಬಿಣಾಂಶದ ಕೊರತೆ. ಕೆಲವರು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ದೇ ಇರ್ಬೋದು, ಆದ್ರೆ ಇದು ಎಷ್ಟರ ಮಟ್ಟಿಗೆ ಸೀರಿಯಸ್ ಅನ್ನೋದನ್ನ ಇವತ್ತು ನೀವು ನಮ್ಗೆ ತಿಳಿಸ್ಕೊಡ್ಬೇಕು. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಆಹಾರಕ್ಕೇನು ಕೊರತೆ ಇಲ್ಲ. ಹಿಂದೆ ನಾವು ಕೇಳ್ತಾ ಇದ್ವಿ, ಒಂದು ಹೊತ್ತು ಊಟ ಮಾತ್ರ ಮಾಡ್ತಾ ಇದ್ರು ನಮ್ಮ ಹಿರಿಯರು, ಅಜ್ಜ ಅಜ್ಜಿಂದ್ರು ಅಂತ. ಆದ್ರೆ ಈಗಂತೂ ಕೇಳ್ದಾಗೆಲ್ಲ ಏನು ಬೇಕಾಗಿರೋ ಫುಡ್ ನಮ್ಗೆ ಅವೈಲಬಿಲಿಟಿ ಇದೆ. ಬಟ್ ಸ್ಟಿಲ್ ಯಾಕೆ ಈ ಕಬ್ಬಿಣಾಂಶದ ಕೊರತೆ ನಮ್ಮಲ್ಲಿ ಉಂಟಾಗ್ತಾ ಇದೆ? ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಈಗ ಆಹಾರದ ಕೊರತೆ ಇಲ್ಲ, ಬಟ್ ಸಮತೋಲಿತ ಆಹಾರ ಅಥವಾ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಬ್ಯಾಲೆನ್ಸ್ ಡಯಟ್ ಯಾರು ಕರೆಕ್ಟಾಗಿ ಸೇವನೆ ಮಾಡ್ತಾ ಇಲ್ಲ. ಆ ಬ್ಯಾಲೆನ್ಸ್ ಡಯಟಲ್ಲಿ ಎಲ್ಲ ಪ್ರಕಾರದ್ದು ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಮಿನರಲ್ಸು, ವಿಟಮಿನ್ಸ್ ಎಲ್ಲ ಇರಬೇಕು. ಸೊ ಈಗಿನ ಮಕ್ಕಳಿಗೆ ಎಲ್ಲ ಥರದ ಆಹಾರ ಸಿಗ್ತಾ ಇದೆ, ಬಟ್ ಸಮತೋಲಿತ ಆಹಾರ ಕನ್ಸ್ಯೂಮ್ ಮಾಡ್ತಾ ಇಲ್ಲ, ಸೇವನೆ ಮಾಡ್ತಾ ಇಲ್ಲದ ಕಾರಣ ಇಂಥ ಕಾಯಿಲೆಗಳು ಕಂಡು ಬರ್ತಾ ಇದ್ದಾವೆ. ಹಾಗಿದ್ರೆ ನಮ್ಗೆ ಐರನ್ ಡೆಫಿಷಿಯನ್ಸಿ ಬರೋದಕ್ಕೆ ಆಹಾರ ಒಂದೇ ಕಾರಣ ಆಗುತ್ತಾ? ಅಲ್ಲ, ಐರನ್ ಡೆಫಿಷಿಯನ್ಸಿ ಕಬ್ಬಿಣಾಂಶದ ಕೊರತೆ ಇಂದ ಕಾರಣ ಇದು ನ್ಯೂಟ್ರಿಷನಲ್ ಕಾಸಸ್ ಮಾತ್ರ ಅಲ್ಲ, ಅಂದ್ರೆ ಬೇರೆ ರೀಸನ್ಸ್ ಇದೆ. ಅಂದ್ರೆ ರಕ್ತಸ್ರಾವ ಇರ್ಬೋದು, ಗಟ್ ಅಬ್ಸಾರ್ಪ್ಷನ್ ಅಂದ್ರೆ ಆಹಾರ ಅಬ್ಸಾರ್ಬ್ ಆಗೋದು ಸ್ವಲ್ಪ ಕಡಿಮೆ ಇರ್ಬೋದು, ಅದ್ರ ಕಾರಣದಿಂದ ಆಗ್ಬಹುದು. ಡಾಕ್ಟರ್, ಹಾಗಿದ್ರೆ ಈಗ ನೀವು ಆಹಾರದ ಬಗ್ಗೆ ಮೆನ್ಷನ್ ಮಾಡಿದ್ರೆ, ಸೊ ಯಾವ ಆಹಾರ ತಿನ್ನೋದ್ರಿಂದಾಗಿ ನಮಗೆ ಕಬ್ಬಿಣಾಂಶದ ಕೊರತೆ ಉಂಟಾಗ್ಬೋದು, ಅಥವಾ ಕಬ್ಬಿಣಾಂಶದ ಕೊರತೆ ಇತ್ತು ಅಂತ ಹೇಳಿದ್ರೆ ಯಾವ ಆಹಾರವನ್ನ ತಿಂದ್ರೆ ಬೆಸ್ಟ್ ಅಂತ? ಕಬ್ಬಿಣಾಂಶ ಕೊರತೆ ಆಗುವಂಥದ್ದು ಆಹಾರಗಳು ಅಂದರೆ ಕೆಲವು ಆಹಾರಗಳಿಂದ ಕಬ್ಬಿಣಾಂಶ ಅನ್ನದಲ್ಲಿ ಅಬ್ಸಾರ್ಪ್ಷನ್ ಹೀರಿಕೊಳ್ಳೋದು ಕಡಿಮೆ ಆಗ್ಬೋದು. ಫಾರ್ ಎಕ್ಸಾಂಪಲ್, ಅತಿಯಾಗಿ ಕಾಫಿ, ಟೀ ಕುಡಿಯೋದ್ರಿಂದ ಅದರಲ್ಲಿ ಪಾಲಿಫಿನಾಲ್ಸ್, ಟ್ಯಾನಿನ್ಸ್ ಅಂತ ಇದೆ. ಅದೆಲ್ಲ ಕಬ್ಬಿಣಾಂಶ ಹೀರಿಕೊಳ್ಳುವಿಕೆ ಅಥವಾ ಅಬ್ಸಾರ್ಪ್ಷನನ್ನು ಹಿಂಡರ್ ಆರ್ ಎಫೆಕ್ಟ್ ಮಾಡ್ಬೋದು. ಕಬ್ಬಿಣಾಂಶ ಜಾಸ್ತಿ ಮಾಡೋ ಆಹಾರಗಳು ತುಂಬ ಇದೆ. ಫಾರ್ ಎಕ್ಸಾಂಪಲ್, ಹೀಮ್ ಐರನ್ ಮತ್ತು ನಾನ್ ಹೀಮ್ ಐರನ್ ಫುಡ್ಸ್ ಅಂತ ಹೇಳ್ತೇವೆ. ಹೀಮ್ ಐರನ್ ರಿಚ್ ಫುಡ್ಸ್ ಬಂದುಬಿಟ್ಟು ಇದು ಆ್ಯನಿಮಲ್ ಬೇಸ್ಡ್, ಅಂದರೆ ಮಟನ್, ಚಿಕನ್, ಪೌಲ್ಟ್ರಿ, ಮಿಲ್ಕ್ ಅದರಿಂದೆಲ್ಲ ಬರೋದು. ನಾನ್ ಹೀಮ್ ಐರನ್ ರಿಚ್ ಫುಡ್ಸ್ ಬಂದುಬಿಟ್ಟು ಪ್ಲ್ಯಾಂಟ್ ಬೇಸ್ಡ್ ಸೋರ್ಸಸ್, ಅಂದರೆ ಈ ಕಾಳು ಮತ್ತು ಇದು ಡ್ರೈ ಫ್ರೂಟ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಬೀಟ್ರೂಟ್ ಮತ್ತು ಇದು ದಾಳಿಂಬೆ, ಹಣ್ಣು ಹಂಪಲಗಳು, ವಿಟಮಿನ್ ಸಿ ರಿಚ್ ಫುಡ್ಸ್ ಅಂದರೆ ನೆಲ್ಲಿಕಾಯಿ, ಆರೆಂಜ್ ಜ್ಯೂಸ್ ಮತ್ತು ಲೆಮನ್ ಜ್ಯೂಸ್ ಇದೆಲ್ಲ ಸೇವನೆ ಮಾಡಿದರೆ ಕಬ್ಬಿಣಾಂಶ ಜಾಸ್ತಿ ಮಾಡ್ಬೋದು.